ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಆಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ನಮ್ಮ ನವಿಗೊಂದು ಪ್ರ್ಯಾಂಕ್ ಮಾಡೋಣ ಅಂತಿದ್ದೀನಿ. ಸೊ ನನ್ನ ಹೆಂಡ್ತಿಗೆ. ಸೊ ಇನ್ನೂ ಈ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹೊಸ್ದಾಗಿ ಯಾರು ನೋಡ್ತಾಯಿದ್ರಿ. ಏನಪ್ಪ ಪ್ರ್ಯಾಂಕ್ ಅಂದರೆ ನಿನ್ನೆ ಒಂದು ನಮ್ಮ ಮನೆ ಹತ್ರ ಒಂದು ಮಾಲ್ ಇದೆ, ಅಲ್ಲಿಗೆ ಹೋಗಿದಾಗ ಒಂದು ಟೋಕನ್ ಕೊಟ್ಟಿದ್ದರು. ಅದರಲ್ಲಿ ನೀವು ಗೆದ್ದಿದ್ದಕ್ಕೆ ನಿಮಗೆ 4 ಪ್ರೈಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕರೆದಿದ್ರು GT ಮಾಲಲ್ಲಿ. ಸೊ ಹೋಗ್ಬಿಟ್ಟು ಅದನ್ನೆಲ್ಲ ಇಸ್ಕೊಂಬಿಟ್ಟು ಬಂದು ಅಲ್ಲಿ ಒಂದು ಹುಡುಗಿ ಇದ್ದರು. ಅದು ನಮಗೆಲ್ಲ ತಿಳಿಸ್ಕೊಟ್ಟಿದ್ದು, ನಮಗೆಲ್ಲ ಹೇಳ್ಕೊಟ್ಟಿದ್ದು ಯಾವ ಥರ ಏನು, ಯಾವ ಥರ ಗಿಫ್ಟು ಹೆಂಗೆ ಏನು ಅಂತ. ಆ ಗಿಫ್ಟೆಲ್ಲ ಇಸ್ಕೊಂಬಿಟ್ಟು ಬರ್ಬೇಕಾದ್ರೆ ಹುಡುಗಿ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಕೂತಿದ್ದೆ ನಾನು. ಅದು ನಮ್ಮ ನವಿಗೆ ಒಂದು ಥರ ಇಷ್ಟ ಆಗಿರಲ್ಲ. ಅದು ಅವಳು ಹೇಳ್ಕೊಂಡಿಲ್ಲ ಬಾಯ್ಬಿಟ್ಟು, ಅವಳಿಗೆ ಇಷ್ಟ ಆಗಲ್ಲ. ಇವಾಗ ಯಾವುದೇ ಹುಡುಗಿರಿಗಾಗಲಿ, ಹುಡುಗರು ಅವ್ರ ಗಂಡಂದಿರು ಬೇರೆ ಹುಡುಗಿರನ್ನ ನೋಡೋದು, ಜೊತೆ ಖುಷಿಯಾಗಿ ಮಾತಾಡೋದು ಕೆಲವೊಬ್ರಿಗೆ ಇಷ್ಟ ಆಗ್ಬೋದು. ನಮ್ಮ ಹೆಂಡ್ತಿಗೆ ಇಷ್ಟ ಆಗಿಲ್ಲ, ಅದು ನನ್ನ ಹೆಂಡ್ತಿಗೆ ಇಷ್ಟ ಇಲ್ಲ. ಸೊ ಅದನ್ನೇ ಇಟ್ಕೊಂಡು ಒಂದು ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ ನಮ್ಮ ನವಿಗೆ. ಬನ್ನಿ, ಅವಳು ರಿಯಾಕ್ಷನ್ ಯಾವ ಥರ ಇರುತ್ತೆ, ಏನು ಮಾಡ್ತಾಳೆ, ಏನು ಅಂತಾಳೆ, ಏನು ಬೈತಾಳೆ, ಏನೇನು ಪದಗಳು ಉಪಯೋಗಿಸ್ತಾಳೆ, ಬನ್ನಿ ನೋಡೋಣ. ಸೊ ಜೊತೆಗೆ ನಮ್ಮ ಮಕ್ಕಳನ್ನು ಸೇರಿಸ್ಕೋತೀನಿ ಈ ವಿಡಿಯೋದಲ್ಲಿ. ಸೊ ಬನ್ನಿ ಪ್ರ್ಯಾಂಕ್ ಮಾಡೋಣ ನನ್ನ ಹೆಂಡ್ತಿನ. ಸೊ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಅಲ್ಲಿ ಹೋಗ್ಬಿಟ್ಟು ಹೊಸ್ದಾಗಿ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಅಂತ ಮತ್ತೆ ಶುರು ಮಾಡ್ತೀನಿ ಗೈಸ್. ಯಾಕೆಂದರೆ ಅವಳಿಗೆ ಡೌಟ್ ಬರಬಾರ್ದಲ್ಲ. ಅವಳೇನೋ ಅಡುಗೆ ಏನೋ ಮಾಡ್ತಾಯಿದ್ದಾಳೆ. ಏನು ನೆನ್ನೆ ಹೋಗಿದ್ವಲ್ಲ, ಹೆಂಗೆ ಅನ್ನಿಸ್ತು ಅದು ಟ್ರಿಪ್. ಅವರು ಯಾವುದೋ ಟ್ರಿಪ್ ಬಗ್ಗೆ ಕರೆದಿದ್ರು ಅಷ್ಟೇ. ಟ್ರಿಪ್ಪು ನಿಮಗೆ ಆಯೋಜಿಸ್ತೀವಿ, ಹೋಗ್ಬಿಟ್ಟು ಬನ್ನಿ ಅಂತ. ಅದನ್ನ ಇಟ್ಕೊಂಡು ನಾನು ಇವಾಗ ಅವಳಿಗೆ ಪ್ರ್ಯಾಂಕ್ ಮಾಡ್ತೀನಿ. ಬನ್ನಿ ನೋಡೋಣ. ಬನ್ನಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಇದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ವೀಡಿಯೋ ಹೋಗಿ ಶುರು ಮಾಡ್ತಾ ಇದ್ದೀವಿ. ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ನೆನ್ನೆ ಒಂದು ಇದಕ್ಕೆ ಹೋಗಿದ್ದು ಗೈಸ್. ಏನಕ್ಕಪ್ಪ ಅಂದರೆ GT ಮಾಲಲ್ಲಿ ನಮಗೊಂದು ಕೂಪನ್ ಕೊಟ್ಟಿದ್ರು. ಆ ಕೂಪನ್ ಕೊಟ್ಟಿದ್ದಕ್ಕೆ ನೀವು ಸರ್ ಲಕ್ಕಿ ಡ್ರಾ ಅಲ್ಲಿ ವಿನ್ ಆಗಿದ್ದೀರಾ, ಬನ್ನಿ ದಯವಿಟ್ಟು ನಿಮಗೆ ಗಿಫ್ಟ್ ಕೊಡ್ತೀವಿ, 4 ಗಿಫ್ಟ್ ಅಂತ ಹೇಳ್ಬಿಟ್ಟು ಕರೆದಿದ್ರು. ಸೊ ಶಂಕರ ಮಠದ ಹತ್ರ, ಅಲ್ಲಿಗೆ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಎಲ್ಲ ಹೋಗಿದ್ದು ಗೈಸ್. ಬಟ್ ಎಷ್ಟು ಸಕಲಾಗಿತ್ತು ಅಂತೀರಾ ಆ ವೈಬ್ರೇಷನ್ನು ಅದೆಲ್ಲವ. ಅಲ್ಲಿ ಹೋದಾಗ ಹೋಗಿ ಎಂಟ್ರಿ ಆಗ್ತಿದ್ದಂಗೆ ಒಂದು ಲೇಡೀಸ್ ಇದ್ದರು. ಒಂದು ಅಷ್ಟೇ ಒಂದೇನು ಮದುವೆನಾಗಿರಲಿಲ್ಲ, ಹುಡುಗಿನೇ ಅಂದ್ಕೊಳ್ಳಿ. ನೋಡೋಕೆ ಚೆನ್ನಾಗೇನಾಗಿದ್ರು. ಬರ ಇಲ್ಲಿ. ಏನು ಏನಿಲ್ಲ, ನಾನೇನೇ ಹೇಳ್ತಾ ಇದ್ದೀನಿ. ನಮ್ಮ ಮಕ್ಕಳನ್ನ ಕರ್ಕೊಂಡೋಗಿದ್ದೆ ಗೈಸ್. ಅವ್ರಿಗೆ ನಮ್ಮ ಮಕ್ಕಳು ಅಂದರೆ ತುಂಬ ಇಷ್ಟ ಆಗ್ಬಿಟ್ರು. ಏನಿಲ್ಲ, ಹೋಗಿದ್ವಲ್ಲ ಗೈಸ್. ಅಂದರೆ ನಿಮ್ಗೆ ಗಿಫ್ಟ್ ಸಿಕ್ತು, ಗೊತ್ತು ತಾನೆ? ಸಿಕ್ತು. ಹಾಂ, ಆ ಗಿಫ್ಟ್ ಯಾರು ಕೊಟ್ಟಿದ್ದು? ಹಾಂ, ಅಲ್ಲಿ ಹೋಗಿದ್ದಾಗ ಅವರೆಲ್ಲ ಡೀಟೇಲ್ ಆಗಿ ಹೇಳಿದ್ರು ಗೈಸ್. ಹೋಗ್ತಿದ್ದಂಗೆ ಎಂಟ್ರಿ ಮಾಡ್ಕೊಂಡ್ರು ನಮಗೆ ಒಂದು ಲೇಡಿ. ನೋಡಕ್ಕೆ ಚೆನ್ನಾಗಿದ್ರು. ಆಮೇಲೆ ನಮ್ಮ ಮಕ್ಳ ಜೊತೆ ಆಟ ಆಡ್ಕೊಂಡು ಇನ್ನೊಂದು ಲೇಡಿ ನಮಗೆ ಎಲ್ಲ ತಿಳಿಸ್ಕೊಟ್ರು ಗೈಸ್. ಯಾವ ಥರ ಅಂದರೆ, ಸೊ ಮನೇಲಿದ್ರೆ ಗೈಸ್ ಅಡುಗೆ ಎಲ್ಲ ಮಾಡ್ತಿರ್ತಾರಲ್ವಾ, ಸೊ ಅದು ಡಿಸ್ಟರ್ಬ್ ಆಗ್ಬಾರ್ದು ಅಂತ ಕಟ್ ಮಾಡ್ಬಿಟ್ಟು ಬಂದು ಅದನ್ನು ಅಡುಗೆದ. ಸೊ ಹೋಗಿದ್ವಲ್ಲ, ಅಲ್ಲಿ ಹೋದಾಗ ಅಂದರೆ 4 ಗಿಫ್ಟ್ ಕೊಟ್ಟಿದ್ದಾರೆ. ಒಂದು ಟ್ರಿಪ್ ಹೋಗ್ಬೋದಂತೆ ಹೆಂಡತಿ ಜೊತೆ. ಅದು ಹೆಂಡತಿ ಜೊತೆನೇ ಹೋಗ್ಬೇಕು ಅಂತ ಹೇಳಿದ್ದಾರೆ ಗೈಸ್. ಅವ್ರು ಹೇಳಿದ್ದು ನಾನು ಹೇಳ್ತಾ ಇರೋದು ಗೈಸ್. ಆಮೇಲೆ ಇನ್ನೊಂದು ಗಿಫ್ಟು ಹೋಗ್ಬಿಟ್ಟು ಸಲೂನಲ್ಲಿ ಗಂಡ ಹೆಂಡತಿ ಇಬ್ರು ಹೋಗ್ಬಿಟ್ಟು ಸಲೂನಲ್ಲಿ ಹೋಗ್ಬಿಟ್ಟು ಏನಾರು ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಗೈಸ್. ಸಲ ಅದು ಗಂಡ ಹೆಂಡತಿನೇ ಹೋಗಿ ಅಂತ ಹೇಳಿ. ಇನ್ನೊಂದು 3ನೇ ಗಿಫ್ಟ್ ಅಲ್ಲ, ಅವ್ರು ಹೇಳಿದ್ದು ಹೇಳ್ತಾ ಇರೋದು. ಅಲ್ಲ, ಅವ್ರು ಹೇಳಿದ್ದು ಹೇಳ್ತಾ ಇದ್ದೀನಿ. 3ನೇದು ಇನ್ನೊಂದು ಏನು ಕೊಟ್ಟರು ಅಂದರೆ ಗೈಸ್, ಒಂದು ರೆಸಾರ್ಟ್ಗೆ ಹೋಗಿ ನಿಮ್ಮ ಫ್ಯಾಮಿಲಿನೇ ಹೋಗಿ ಅಂತ ಹೇಳಿದ್ದಾರೆ ಗೈಸ್. 2 ಕೂಪನ್ ಕೊಟ್ಟಿದ್ದಾರೆ. ಮಕ್ಕಳನ್ನು ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ನಾನು ನೀನು ಹೋಗ್ಬೋದಿತ್ತು. ಇಲ್ಲಾಂದ್ರೆ ಹೆಂಗ್ ಬಿಟ್ಟು ಹೋಗೋದು? ಎಲ್ಲ ಹೋಗ್ತೀಯಾ? ಹಂಗಾಗಲ್ಲ ಗೈಸ್. ಇಲ್ಲ, ಇಬ್ಬರೇ ಹೋಗ್ಬೇಕು. ಮಕ್ಳು ಕರ್ಕೊಂಡು ಹೋಗಕ್ಕಾಗಲ್ಲ. ಮಕ್ಳು ಕರ್ಕೊಂಡು ಹೋದ್ರೆ ಎಂಜಾಯ್ಮೆಂಟ್ ಮಾಡೋಕ್ಕಂತೂ ಆಗಲ್ಲ. ಸೊ ಆಮೇಲೆ ಹೋಗಿ ಅಲ್ಲಿ ಕೂತ್ಕೊಂಡಿದ್ದು ಗೈಸ್ ಒಳಗಡೆ. ಅವರು ಒಂದು ಅರ್ಧ ಗಂಟೆ 45 ನಿಮಿಷ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಈ ಟ್ರಿಪ್ಪು ಏನು ಅಂತ. ಸೊ ಅವ್ರು ನಮಗೆ ಗಿಫ್ಟ್ ಕೊಡೋಕ್ಕೆ ಕಾರಣ ಬಂದು ಗೈಸ್, ಅವ್ರದ್ದೊಂದು ಟ್ರಾವೆಲ್ ಏಜೆನ್ಸಿ ಇದೆ. ಆ ಟ್ರಾವೆಲ್ ಏಜೆನ್ಸಿ ಮುಖಾಂತರ ನಮ್ಮನ್ನು ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ನಿಮಗೆ ಅಂತ ಕರೆದಿದ್ರು. ನಾವು ಹೋಗಿದ್ವಾ, ಹೋಗ್ಬಿಟ್ಟು ಎಲ್ಲ ಡೀಟೇಲಾಗಿ ಹೇಳ್ತಾಯಿದ್ರು. ಅದಕ್ಕೆ ಒಬ್ಬರು ಒಂದು ಸರ್ ಬಂದ್ಬಿಟ್ಟು ಹೇಳ್ಬಿಟ್ಟು ಹೋದರು. ಆಮೇಲೆ ಒಂದು ಲೇಡಿ ಬಂದರು ಗೈಸ್. ಹೇಳಿದ್ರು ಎಷ್ಟು ಸಖತ್ತಾಗಿ ಹೇಳಿದ್ರು ಅಂತೀರ. ಅಂದರೆ ಡೀಟೇಲಾಗಿ ಅರ್ಥ ಆಗೋ ಥರ ನನಗಂತೂ ತುಂಬ ಅರ್ಥ ಆಯಿತು. ನಮ್ಮ ನಾವಿ ನೋಡ್ಕೊಂಡು ಕೂತ್ಕೊಂಡಿದ್ರಿ ಹಿಂಗೆ ಗೊಂಬೆ ಥರ. ಇಲ್ಲ ಗೈಸ್, ಇವಳು ಪ್ರಮೋಷನ್ ಮಾಡ್ಕೋತಾವಳಿ ಇವಳು ಚಾನಲ್ದು.
ನಂದು ಇನ್ಸ್ಟಾಗ್ರಾಮ್ ಇದೆ 23K ಫಾಲೋವರ್ಸ್ ಇದ್ದಾರೆ ನೋಡಿ ಅಂತ. ಸೊ ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದಾಳೆ, ನಾನು ಕೇಳಿದೆ ಅಲ್ಲೇ ಹೇಳ್ಬಾರ್ದಾಗಿತ್ತ ನಾನು. ಪ್ರಮೋಷನ್ ಯಾಕೆ ಮಾಡ್ಕೋಬೇಕು, ನಾವು ಹೋಗಿರೋದೇನಕ್ಕೆ, ಅವ್ರೇನೋ ಗಿಫ್ಟ್ ಕೊಡ್ತೀವಿ ಅಂತ. ಅದು ಸರಿ, ನಿನ್ನೆ ವಿಡಿಯೋ ಮುಗ್ದ ಐತೆ, ಇದ್ರ ಬಗ್ಗೆ ಎಲ್ಲ ನಿನ್ನೆ ಹೇಳಿದೀವಿ, ಅದು ಮತ್ತೆ ಯಾಕೆ ಶುರು ಮಾಡ್ತಿದ್ಯಾ? ಮುಗಿತು ನಿನ್ನೆ ಗೈಸ್ 5 ನಿಮಿಷ ವಿಡಿಯೋ ಮಾಡ್ಕೊಂಡಿದ್ವಿ, 5 ನಿಮಿಷದ ಬ್ಲಾಗ್ ಹಾಕಕ್ಕಾಗಲ್ಲ, ಒಂದು 10-15 ನಿಮಿಷನೇ ಹಾಕ್ಬಿಡ್ತೀನಿ. ದಿವಿ ಬಾರವ ಇಲ್ಲಿ, ನನ್ನ ಮಗ ಬರ್ಲಿ ಗೈಸ್, ಅವ್ರ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿದ್ದ. ಒಂದು ಬಲೂನ್ ಕೊಟ್ಟಿದ್ರು, 2 ಬಲೂನ್, ಇಬ್ರಿಗೂ ಮಕ್ಳಿಗೂ. ದಿವಿ ಬಾರವ ಇಲ್ಲಿ. ಹೋಗಿ ಕಡೆ ಮಕ್ಳನ್ನ ಎಲ್ಲಾರು ಇಷ್ಟಪಡೋರು ಇರ್ತಾರೆ, ನೋಡ್ಬಿಟ್ಟು ಕೊಟ್ಟಿದ್ದಾರೆ ಅಷ್ಟೇನೆ. ಇಲ್ಲ ಬೇಕಾರೆ ಗೈಸ್, ಅವ್ರು ಕೇಳಿ ಅವ್ನ ನಮ್ಮ ದಿವನ ಇಲ್ಲ ಬಾರ ಇಲ್ಲಿ ವಿಡಿಯೋದಲ್ಲಿ ಬಾ, ಬೇಗ ಬಾ. ಬರ್ಬೇಡ ದಿವಿ. ಇವಳು ಬರ್ಬೇಡ ಅಂದ್ರೆ ಅವ್ನು ಬರೋದೇ ಇಲ್ಲ ಗೈಸ್. ಅವನು ಬರ್ಬೇಡ ದಿವಿ ನೀನು. ಬರ್ಲಿ ಇರೋನು ಬೇಡ, ಯಾಕೆ ಅವನ ಹತ್ರ ಏನಾರು ಹೇಳ್ಸೋದು. ಬರ ಮೊನ್ನೆ ಗೊತ್ತಿಲ್ಲ ಗೈಸ್. ಅವನ್ಗೆ ಎಷ್ಟು ಇಷ್ಟ ಆಗಿತ್ತು ಅಂದ್ರೆ ಅವರು ಅಲ್ಲಿದ್ದವರು ಅಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ನಗಾಡ್ಕೊಂಡು ಮಾತಾಡ್ಕೊಂಡು 1 ಅವರ್ ಗೈಸ್. ನಾವು ಹೋಗಿದ್ದು 4 ಗಂಟೆಗೆ, 5:30 ಗಂಟೆ ಅಲ್ಲೇ ಕೂತಿದ್ದೀವಿ. ಸೊ ನಮ್ಗೇನು ಬೇಜಾರೇನು ಆಗ್ತಿರ್ಲಿಲ್ಲ. ನಮ್ಮ ನವಿ ಹೋಗೋಣ ನಡೀರಿ. ನನ್ನ ಡ್ಯೂಟಿ ನನಗೆ ಲೇಟ್ ಆಗ್ತಿಲ್ಲ, ಡ್ಯೂಟಿ ಇದೆ ಸಂಜೆ ನೈಟ್ ಶಿಫ್ಟು. ದಿವಾ ನಿನ್ನೆ ಹೋಗಿದ್ವಲ್ಲ, ಅವ ಅಕ್ಕ ಇಷ್ಟ ಆಯ್ತಾ? ಇಷ್ಟ ಆಗ್ಲಿಲ್ವಾ? ಚೆನ್ನಾಗಿ ಆಟ ಆಡ್ಕೊಂಡಿದ್ದೆ ಬಲೂನಲ್ಲೆಲ್ಲ. ಕೇಳಿದ್ದು ಇಷ್ಟ ಆಯ್ತಾ ಇಲ್ವಾ ಅಂತ. ಅವನಿಗೆ ಏನಕ್ಕೆ ಇಷ್ಟ ಆಗ್ಬೇಕು? ಬಲೂನಲ್ಲೆಲ್ಲ ಆಟ ಆಡ ನೋಡಿ ಗೈಸ್, ನನಗೆ ನಗು ಬರಿಸ್ತಾ ಇದ್ದಲ್ಲ ಇವಳು. ಅಲ್ಲ, ಏನಕ್ಕೆ ಇಷ್ಟ ಆಗ್ಬೇಕು ಅಂತ ಗೊತ್ತಾಯ್ತಿಲ್ಲ. ಇವಾಗ ಏನಪ್ಪ, ನಿನ್ನೆ ಹೋಗಿದ್ದು ಗೈಸ್, ಟ್ರಿಪ್ ಹೋಗೋಣ ಅಂತ ಅವರು ಹೇಳಿದ್ದಾರೆ, ಬನ್ನಿ ನಾವೇ ಕರ್ಕೊಂಡು ಹೋಗ್ತೀವಿ ಅಂತ. ಸೊ ಆ ಟ್ರಿಪ್ಪಿಗೆ ನಮ್ಮ ನವೀನ ನಾನು ಕರ್ಕೊಂಡು ಹೋಗ್ತಿದ್ದೆ. ಬನ್ರಿ ಇಲ್ಲಿ, ಬೇಕಾಗಿಲ್ಲ. ಗೋವಾ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಅದನ್ನ ನಮ್ಮ ನವೀನ ಅವ್ರ ಜೊತೆಲಿ ಬರ್ತಾರಂತೆ. ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡಕ್ಕೆ ಒಬ್ರು ಇರಲೇಬೇಕಲ್ಲ ಜೊತೆಲಿ. ಬೇಡ, ಹೋಗೋದೇ ಬೇಡ. ನೋಡಿ ಗೈಸ್, ನಿನ್ನೆ ವಿಡಿಯೋದಲ್ಲಿ ಒಪ್ಕೊಂಡಿದ್ದಾರೆ ಗೋವಾಗ ಹೋಗೋಣ ಅಂತ. ಹೋಗೋದು ಬೇಡ. ಅದು ಫ್ಲೈಟಲ್ಲಿ ಕರ್ಕೊಂಡೋಗಿ ಫ್ಲೈಟಲ್ಲಿ ಕರ್ಕೊಂಬತ್ತೀನಿ ಅಂತ ಹೇಳಿದ್ದಾರೆ ಗೈಸ್ ಅವರು. ನಾವೇ ಎಕ್ಸ್ಟ್ರಾ ಹೋಗ್ತೀವಿ, ಅದ್ರದ್ದೇನು ಬೇಕಾಗಿಲ್ಲ. ಅಂದ್ರೆ ಎಲ್ಲ ಜೊತೆಗೆ ಹೋಗೋದು ಎಷ್ಟು ಚೆನ್ನಾಗಿರುತ್ತಲ್ಲ ಗೈಸ್. ಇಲ್ಲ, ಎಲ್ಲ ಜೊತೆಲೇ ಹೋಗೋಣ, ಬೇರೆ ಬೇರೆ ಕಡೆಯಿಂದ ಹೋಗೋಣ. ಅವರು ಇದ್ರೆ ಚೆನ್ನಾಗಿರುತ್ತಲ್ಲ ಗೈಸ್. ಯಾಕೆ ಚೆನ್ನಾಗಿರುತ್ತೆ ಎಲ್ಲ ಹೇಳ್ಕೊಡ್ತಿದ್ರಲ್ಲ ಅವ್ರು ನಿನ್ನೆ. ಏನ್ ಮಾತಿದ್ರ ಅದ್ರ ಬಗ್ಗೆ ಹೇಳ್ತೀನಿ. ಅಕ್ಕನ ಜೊತೆ ಹೋಗೋದು ಚೆನ್ನಾಗಿರುತ್ತಲ್ವಾ ಮನೆ? ನಿನ್ನೆ ಚೆನ್ನಾಗಿ ಆಟಾಡ್ಸ್ಕೊಂಡಿತ್ತಲ್ಲ, ಬಲೂನ್ ಎಲ್ಲ ಕೊಟ್ಟು, ಐಸ್ ಕ್ರೀಮು, ಚಾಕ್ಲೇಟು ಎಲ್ಲ ಕೊಟ್ಟಿದ್ರು ತಾನೆ? ಹಾ, ಅವ್ರು ಕೊಡ್ಸಿ ಅಂದ್ರೆ ನಾನು ಕೊಡಿಸ್ದೆ, ಓಕೆನಾ? ಇಲ್ಲಾಂದ್ರೆ ಕೊಡಿಸ್ತೀನಿ. ಹಂಗೇನಿಲ್ಲ ಗೈಸ್, ನನ್ನ ಮಗ ಅಲ್ವಾ, ನಾನು ಕೊಡಿಸ್ದೆ. ಕೊಡಿಸ್ತಿದ್ದೆ. ಹಠ ಮಾಡ್ತಿದ್ರು ಗೈಸ್. ಅಲ್ಲಿ ಹೋಗಿದ್ವಾ, ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾಗ ತುಂಬಾ ಹಠ ಮಾಡ್ತಿದ್ರು. ಬಲೂನ್ ಹಿಂಗೆ ಎಸ್ತಾಡ್ಕೊಂಡು ಅವರು ಇವರು ಇಬ್ರು ಎಸ್ತಾಡ್ತಿರು ತಾನೆ. ಆಯ್ತು ಸುಮ್ನಿರು. ನೋಡಿ ಗೈಸ್, ಇಷ್ಟಕ್ಕೆಲ್ಲ ಅಳ್ತಾರ. ಸುಮ್ಮನೆ ಜೋಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ಏನು ಟ್ರಿಪ್ ಹೋಗೋಣ ಬೇಡ? ಬೇಡ, ಹೋಗೋದು. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಸೀರಿಯಸ್ ಆಗಿ ಹೇಳ್ತಿರೋದು. ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವಾಗ? ನೀನ್ ಎಲ್ಲ ಡೀಟೇಲ್ಸ್ ಕೊಡು, ನಾನು ತಾಂಡ ಕೊಟ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಬರ್ತೀನಿ. ಅವ್ರು ಇಲ್ಲ, ನನಗೆ ಅವ್ರ ಕಡೆಯಿಂದ ಹೋಗೋದು ಬೇಡ, ಬೇರೆ ಕಡೆಯಿಂದ ಹೋಗೋಣ. ಇದು ಹೆಂಗಾಗುತ್ತೆ ಗೈಸ್? ಇದು ನಾನು ಬರಲ್ಲ. ಅವ್ರು ಡಿಸ್ಕೌಂಟ್ ಕೊಡ್ತೀವಿ ಅಂದ್ರೆ 50% ಡಿಸ್ಕೌಂಟ್ ಕೊಡ್ತೀವಿ. ಅದನ್ನ ನಾವು ಕಪಲ್ ವಿನ್ ಆಗಿದೀವಿ ಅಂತ ಗೈಸ್. ಇನ್ನ ಕೂಪನ್ ಆಗಿದೀವಿ, ನಾವು ಹೋಗ್ಬಿಟ್ಟು ಬರೋಣ ಬೇರೆ. ಸೊ ಡಿಸ್ಕೌಂಟ್ ಕೊಡ್ತಾರಂತೆ. ಸೊ ಆ ಡಿಸ್ಕೌಂಟ್ ಮುಖಾಂತರ ನಾವು ಹೋಗ್ಬಿಟ್ಟು ಬರ್ತಾ ಇದೀವಿ. ಡಿಸ್ಕೌಂಟ್ ಏನು ಬೇಕಾಗಿಲ್ಲ ನಮಗೆ. ಅಂದ್ರೆ ಜೊತೆಗೆ ಅವರು ಬರ್ತಾರಲ್ಲ, ನನಗೆ ಅದು ಖುಷಿ. ಅಂದ್ರೆ ನಿನ್ನೆ ಎಕ್ಸ್ಪ್ಲೈನ್ ಮಾಡ್ತಿದ್ರು ಗೈಸ್, ಅದು ಮನ್ಸಿಗೆ ಅಷ್ಟು ಚೆನ್ನಾಗಿ ಅರ್ಥ ಆಗ್ತಿತ್ತು. ಇನ್ನೊಬ್ರು ಸರ್ ಬಂದು ಹೇಳ್ಕೊಟ್ರು, ಅದು ನನಗೆ ಅರ್ಥನೇ ಆಗಿರ್ಲಿಲ್ಲ. ಅಂದ್ರೆ ಆ ಹುಡುಗಿ ಹೇಳ್ಕೊಡ್ತಿತ್ತಲ್ಲ, ಕ್ಲೀನ್ ಆಗಿ ಅರ್ಥ ಆಗ್ತಿತ್ತು. ಅದರಿಂದ ಬರಲ್ಲ. ಹೋಗೋದ್ರೆ ನೀನು ನಿನ್ ಮಕ್ಕಳು ಹೋಗ್ಬಿಟ್ಟು ಬರೋದು. ಸರಿ, ಓಕೆ, ನಾವು ಹೋಗ್ಬಿಟ್ಟು ಬರ್ತೀವಿ. ನಾನು ಬೇಕು ಅಂತಾನೆ ಅನ್ಸಲ್ವಾ? ನೀನ್ ತಾನೇ ಹೇಳಿದ್ದು. ನಾನು ಅಷ್ಟೇ, ನಾನು ಸುಮ್ಮನೆ ಇರಲ್ಲ. ವಿಡಿಯೋನ ಮಾಡ್ಕೋತಿದ್ಯಾ? ನಾನು ಸುಮ್ಮನೆ ಇರಲ್ಲ, ಹೇಳ್ತಾ ಇದೀನಿ ಹಿಂಗ್ಲೇನೆ. ಏನ್ ಮಾಡ್ತಿ? ಓಕೆ ಗೈಸ್, ಇವತ್ತು ಬಂದಿಲ್ಲ ಅಂದ್ರೆ ನಾನೇ ಹೋಗ್ಬಿಟ್ಟು ಬರ್ತೀನಿ. ಬರಲ್ಲ, ನಾವೇನ್ ಮಾಡಕ್ಕಾಗತ್ತೆ ಗೈಸ್? ಇವಳು ಹಂಗಂತಾಳ, ಆಮೇಲೆ ಮೇಲೆ ರೆಡಿಯಾಗಿ ಹೊಟ್ಟೆ ಹೊಡ್ತಾಳೆ. ಸೊ ಇವಳ್ದೊಂದು ಆಧಾರ್ ಕಾರ್ಡು ಮತ್ತು ಫೋಟೋ ಎಲ್ಲ ಕೇಳಿದ್ದಾರೆ. ಏನೋ ಪಾಸ್ಪೋರ್ಟ್ ಏನೋ ಮಾಡ್ಸೋಕ್ಕಾಗ, ಅದೇ ಫ್ಲೈಟಲ್ಲಿ ಕರ್ಕೊಂಬರ್ತಾರಂತೆ. ಸೊ ಅದಕ್ಕೋಸ್ಕರ ಇವಳನ್ನ ಕರ್ಕೊಂಡೋಗಿ ಬಂದರೆ ಬರಲಿಲ್ಲ ಅಂದರೆ ನಾವೇ ಹೋಗ್ಬಿಟ್ಟು ಬರ್ತೀವಿ. ಯಾಕೆ ಗೈಸ್, ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದು 50% ಡಿಸ್ಕೌಂಟು. ನಾನು ಹೋಗಿ ಬಿಡಲ್ಲ. 20K ಆಗುತ್ತೆ ಅಂದ್ರೆ ಅದರಲ್ಲಿ 10K ಅವರೇನೆ. ಹಲೋ ಸರ್, ನೀವು ಏನು ಎಕ್ಸ್ಪ್ಲೇನ್ ಮಾಡಿದ್ರು ನಾನು ಹೋಗಿ ಬಿಡಲ್ಲ. ವಿಡಿಯೋ ಅಪ್ಲೋಡ್ ಆಗಕ್ಕೂ ಬಿಡಲ್ಲ. ನಾನು ಹೋಗ್ಬೇಡ ನೀನು, ನಾನು ಹೋಗ್ತೀನಿ. ಅಲ್ಲಿ ಹೆಂಡತಿ ಬಿಟ್ಬಿಟ್ಟು ಯಾರು ಹೋಯ್ತಾರೆ? ನೀನು ಬರಲ್ಲ, ನಾವೇನ್ ಮಾಡಕ್ಕಾಗುತ್ತೆ?
ಅವ್ರ ಕಡೆ ಬೇಡ, ಬೇರೆ ಕಡೆಯಿಂದ ಹೋಗೋಣ ನಾವು. ಯಾಕೆ? ನನಗೆ ಇಷ್ಟ ಇಲ್ಲ. ಅಲ್ಲ ಗೈಸ್, ಯಾರು ಒಬ್ರು ಚೆನ್ನಾಗಿದ್ದಾರೆ ಅಂತ ಹೇಳೋದು ತಪ್ಪ? ನೀವೇ ಹೇಳಿ. ಒಂದ್ಸಲಿ ಸರಿ ಗೈಸ್, 2 ಸಲಿ ಸರಿ, ಪ್ರತಿ ಸತಿ ಅಲ್ಲ, ನಾನು ಹೇಳಿದ ಒಂದೇ ಸಲ. ಸೀರಿಯಸ್ ಆಗಿ ನಗಾಡ್ತೀಯಲ್ಲ. ಹೋಗೋಣ ಬೇಡ? ಹೋಗೋ ಸುಮ್ನೆ ಪ್ಲೀಸ್. ನಾನು ಏನಕ್ಕೆ ಒಪ್ಕೊಳ್ಳಲ್ಲ. ಓಕೆ, ನೀವು ಬಂದಿಲ್ಲ, ನಾನು ಒಬ್ಬನೇ ಹೋಗ್ತೀನಿ ಅಲ್ವಾ ಗೈಸ್? ಅರೆ ಏನ್ ಅನ್ಕೊಂಡಿದ್ ಗೋವಾ, ನಾನು ಹೋಗ್ಬಿಡ್ತೀನಾ? ದಸರಾಗೆ ನಾನು ಗೋವಾ ಫೋನ್ ಗೈಸ್. ಮಾಡ್ತೀನಿ ಊರಿಗೆ. ಮಾಡು. ಹೋಗೋದು ಹೆಂಗ್ ಹೋಯ್ತೀಯ? ವಾಯ್ ಮಾಡ್ಕೊಂಡು ಹೋಗಿ. ಮಾಡ್ಲಾ? ಅವಳು ಊರಿಗೆ ಹೋಗ್ತೀನಿ ಅಂತ ಇದ್ದಾಳೆ, ಕಳಿಸ್ತೀನಿ ನಾನು ಬಸ್ ಹತ್ಸಿ ಹೋಗು ಅಂತ. ಅವಳನ್ನ ಕಳಿಸ್ಬಿಟ್ಟು ನಾನು ಗೋವಾ ಟ್ರಿಪ್ ಹೋಗ್ಬಿಟ್ಟು ಬರ್ತೀನಿ ಗೈಸ್. ನೋಡ್ತೀನಿ ಅದ್ ಹೆಂಗ್ ಹೋಯ್ತೀರ ಏನು ಅಂತ. ನಾನು ಯಾಕೆ ಹೋಗಕ್ಕಾಗಲ್ಲ ಗೈಸ್? ಇವಳು ಊರಲ್ಲಿ ಇರ್ತಾಳೆ, ನಾನು ಗೋವಾದಲ್ಲಿ ಎಂಜಾಯ್ ಮಾಡ್ತಾ ಇರ್ತೀನಿ ಅಷ್ಟೇ. ಅಂದ್ರೆ ನಾವು ಬೀಚಲ್ಲಿ ಎಂಜಾಯ್ ಮಾಡ್ತೀನಿ ಅಂತ ಹೇಳಿದ್ದು. ನೀರು, ನನಗೆ ಸಮುದ್ರ ಅಂದ್ರೆ ತುಂಬಾ ಇಷ್ಟ ಗೈಸ್. ಸಮುದ್ರದಲ್ಲಿ ನಾವು ಸ್ಕೂಲ್ ಟೈಮಲ್ಲಿ ಕರ್ಕೊಂಡು ಹೋಗಿದ್ದು ಅಷ್ಟೇ, ಅದು ಬಿಟ್ಟೆ ನಾವು ಯಾವತ್ತೂ ಹೋಗಿಲ್ಲ. ಸೊ ನನಗಿಷ್ಟ. ಒಬ್ಬನೇ ಹೋಗೋಕ್ಕೆ ಒಂದು ಸ್ವಲ್ಪ ಬೇಜಾರಾಗೋದು ಸ್ಕೂಲ್ ಟೈಮಲ್ಲಿ. ಹುಡುಗರು ಇರೋರು ಆದ್ರೂ ಇವಾಗ ಒಂದು ಏಜೆನ್ಸಿ ಮುಖಾಂತರ ಹೋಗ್ತಿದ್ದೀನಲ್ಲ, ಅದು ಫುಲ್ ಹ್ಯಾಪಿ. ಮುದ್ದು ಬೇಡ ಅಂತಿದ್ದೀನಿ, ಬೇರೆ ಎಕ್ಸ್ಟ್ರಾ ಹೋಗೋಣ. ಅದು ಹೋಗೋಣ. ಈ ಸಲ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಹೋಗೋಣ ನಾನು ನೀನು. ಅಂದ್ರೆ ಅವರು 50% ಡಿಸ್ಕೌಂಟ್ ಕೊಡ್ತಿದ್ರು, ಅದನ್ನ ಯಾಕೆ ಮಿಸ್ ಮಾಡ್ಕೋಬೇಕು? ಅದು ಯಾಕೆ ಹಿಂಗ ಆಡ್ತಿದ್ದು? ನೀನು ಮುಟ್ಬೇಡ ನನ್ನ. ಬೇವತ್ತು ಹೋಗ್ಬಿಡ್ತಾ ಇದ್ದಾಳೆ ಗೈಸ್, ಸುಮ್ಮನೆ ಇರೋ ಮುದ್ದು. ಬೇವತ್ತು ಹೋಗ್ಬಿಟ್ಟಿದ್ದಾಳೆ, ಟೆನ್ಷನ್ ಆಗ್ಬಿಟ್ಟೈತಿ. ಯಾಕೆ ವಿಡಿಯೋ ಮಾಡ್ತಾ ಇದ್ದಾನೆ ಏನು? ಸೊ ಸುಮ್ಮನೆ ಗೈಸ್, ಹೇಳಿದ್ನಲ್ಲ ನಿಮಗೆ, ಈ ವಿಡಿಯೋ ಒಂದು ಪ್ರ್ಯಾಂಕ್ ಆಗಿದೆ. ನನಗೆ ಪ್ರ್ಯಾಂಕ್ ಅವ್ರಿಗೆ ಮನ್ಸಲ್ಲಿರೋದೇ ಬಂತು ಅನ್ಸುತ್ತೆ ಗೈಸ್. ಪ್ರ್ಯಾಂಕ್ ಅನ್ಕೊಂಡೆ. ಇಲ್ಲ, ನಿಜ ಅಲ್ಲ, ಪ್ರ್ಯಾಂಕ್ ಇಲ್ಲ ಗೈಸ್. ನೋಡಕ್ಕೆ ಹುಡುಗಿ ಚೆನ್ನಾಗೇನೆ ಇತ್ತು, ಆದ್ರೆ ಆ ಥರ ಆಸೆ ಏನಿಲ್ಲ ಗೈಸ್. ನಾನು ಹೇಳ್ತೀನಿ, ನನಗೆಲ್ಲ ನನ್ನ ಹೆಂಡತಿ ಇರ್ಬೇಕಾದ್ರೆ ಮನೆ ಒಂದೇ ಒಂದು ಕಣ್ಣ ಹನಿ ಜಾರೋದು ನಾನು ಬೇರೆ ಹುಡುಗಿಯನ್ನ ಆಸೆ ಪಡಬೇಕು. ದೇವರನ್ನು ನಿಜವಾಗ್ಲೂ ಅಳ್ಬೋತಿದ್ದೆ ಗೈಸ್. ಬೈ ಗೈಸ್.